ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೆಸ್ಸಿ ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾಯಿದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಗೈಸ್, ಈ ಲಾಗ್ ಬಂದುಬಿಟ್ಟು ಸಂಕ್ರಾಂತಿಗೆ ಔಟ್ಫಿಟ್ ರೆಡಿ ಮಾಡ್ತಾ ಇದ್ದೀನಿ. ಇನ್ನೇನು ಹತ್ರ ಬಂತಲ್ಲ ಸಂಕ್ರಾಂತಿ, ಅದರಿಂದ ಒಂದು ಔಟ್ಫಿಟ್ ರೆಡಿ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಕೋಲಮ್ ಡಿಸೈನ್ಸ್ ಎಲ್ಲ ತುಂಬಾ ಟ್ರೆಂಡಲ್ಲಿದೆ ಎಲ್ಲ. ನಾನು ಒಂದು ಬ್ಲೌಸಿಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ಬಂದು ನಾನು ಟ್ರೈ ಮಾಡ್ತಾಯಿದ್ದೀನಿ. ಯಾವ ಥರ ಅಂತೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ ಬನ್ನಿ. ಹಿಂದೆ ಅದು ನನ್ನದು ಮಿಷನ್ನು ಹೊಲಿಯೋ ಬಟ್ಟೆ ಇಟ್ಟಿದ್ದೀನಿ, ಸ್ವಲ್ಪ ಇಗ್ನೋರ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ನ. ಯಾವ ಥರ ಅಂತ ಹೇಳ್ಬಿಟ್ಟು ಬಂದು ನಿಮಗೂ ತೋರಿಸ್ತೀನಿ. ನಮಗೆ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟು ಆಲ್ರೆಡಿ ಪೇಪರೆಲ್ಲ ಟ್ರೇಸ್ ಮಾಡೋಕ್ಕೆ ಪಿನ್ ಹಾಕಿಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ನೋಡಿ ಗೈಸ್, ಕೋಲಮ್ ರಂಗೋಲಿ ಎಲ್ಲ ನೀಟಾಗಿ ಬರ್ಕೊಂಡಿದ್ದೀನಿ. ಈ ಡಿಸೈನ್ ನನ್ನ ಬ್ಯಾಕ್ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಬಂದುಬಿಟ್ಟು ಹೈ ನೆಕ್ ಇಡ್ಸಿದ್ದೀನಿ. ನೋಡ್ಬೋದು ನೀವು, ಹೈ ನೆಕ್ಕು. ಇದು ಮಿಡ್ಲ್ ಪಾಯಿಂಟು ಮಾರ್ಕ್ ಮಾಡಿಕೊಂಡು ನೋಡಿ, ಇಲ್ಲೊಂದು ಡಾಟ್ ಇಕ್ಕಿದ್ದೀನಿ, ಅದೇ ಥರ ಇಲ್ಲೊಂದು ಡಾಟ್ ಇಕ್ಕಿದ್ದೀನಿ. ಮತ್ತು ಅದೇ ಥರ ಈ ಪೇಪರ್ಗೂ ಮಿಡಿಲ್ ಪಾಯಿಂಟ್ ಏನು ಅಂತ ಇಟ್ಕೊಂಡು ಸೇಮ್ ನೀಟಾಗಿ ಅಲ್ಲಿ ಹಾಕ್ಬಿಟ್ಟು ಇದು ಬಂದುಬಿಟ್ಟು ಟ್ರೇಸಿಂಗ್ ಪೇಪರು ಎಲ್ಲ ಬುಕ್ ಶಾಪಲ್ಲೂ ಸಿಗುತ್ತೆ. ವೈಟ್ ಕಲರ್ ತಂದಿದ್ದೀನಿ, ಬಿಕಾಸ್ ಇದು ಡಾರ್ಕ್ ಬಾಟಲ್ ಗ್ರೀನ್ ಅಲ್ಲ, ಅದರಿಂದ ತಂದುಬಿಟ್ಟು ಅದು ಕೆಳಗಡೆ ಇಕ್ಕಿ ನಾನು ರಂಗೋಲಿ ಬರೆದಿದ್ದೀನಲ್ಲ ಟೆಂಪಲ್ದು, ಇದ್ದು ಮೇಲೆ ಇಕ್ಬಿಟ್ಟು ಈ ಥರ ಪಿನ್ ಮಾಡಿದ್ದೀನಿ. ಆ ಕಡೆ ಈ ಕಡೆ ಹಲ್ಗಾಡ್ದಿರ ನೀಟಾಗಿ ಪಿನ್ ಮಾಡಿದ್ರೆ ಇವಾಗ ಇದ್ರ ಮೇಲೆ ಈ ಥರ ಪ್ರೆಸ್ ಮಾಡಿ ನೀಟಾಗಿ, ಸಾರಿ ಕಾಣಿಸ್ತಾ ಇಲ್ವೇನೋ ನೋಡಿ, ಈ ಥರ ಪ್ರೆಸ್ ಮಾಡಿ ಬರಿಬೇಕು. ಸ್ವಲ್ಪ ಕೆಳಗಡೆ ಟ್ರೇಸ್ ಆಗಬೇಕಲ್ಲ, ಅಂದರೆ ನಮಗೆ ಪ್ರಿಂಟ್ ಔಟ್ ಕೆಳಗಡೆಗೆ ಬರಬೇಕಲ್ಲ, ಅದರಿಂದ ಈ ಥರ ನೋಡಿ ನೀಟಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಬರಿಬೇಕು. ಸ್ವಲ್ಪ ಹಂಗು ಹಿಂಗೋದ್ರೂ ತೊಂದರೆನೇ ಇಲ್ಲ. ಮತ್ತು ನಾವು 3D ಔಟ್ಲೈನರು ಹಾಕಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಈ ರಂಗೋಲಿ ಹಾಕೋಕ್ಕೆ 3 ಟೈಮ್ಸು ಹೊಡೆದು ಬರ್ದಿರೋದಿದು, ಅದಕ್ಕೆ ಇಷ್ಟೊಂದು ನೀಟಾಗಿ ಬಂದಿದೆ. ಫಸ್ಟ್ ಟೈಮ್ ನಾನು ಈ ಥರ ರಂಗೋಲಿ ಟ್ರೈ ಮಾಡಿದ್ದು, ಬಿಕಾಸ್ ನಂಗೆ ಡಿಸೈನ್ಸ್ ಎಲ್ಲ ಬರುತ್ತೆ, ಈ ಥರ ಗೆರೆಗಳದೆಲ್ಲ ನಂಗೆ ಬರಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಈ 3rd ಟೈಮ್ಗೆ ಇಷ್ಟು ನೀಟಾಗಿ ಬಂತು. ಫಸ್ಟ್ ಸರಿ ಹೋಯ್ತು, ಸೆಕೆಂಡ್ ಸರಿನೂ ಹೋಯ್ತು, 3rd ಟೈಮ್ಗೆ ನೀಟಾಗಿ ಬಂತು. ಒಂದೇ ಸಲ ಹಾಕ್ಕೊಂಡು ಆ 3rd ಟೈಮ್ ನೀಟಾಗಿ ಬಂದರೆ ಅದನ್ನೇ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಟ್ರೇಸಿಂಗ್ ಪೇಪರ್ ಇಟ್ಟು ಟ್ರೇಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ನೋಡಿ ಗೈಸ್, ಇದು 3D ಔಟ್ಲೈನರ್ ಅಂತ ಹೇಳ್ಬಿಟ್ಟು ನಾವು ಈ ಲೋಕಲ್ ಶಾಪ್ಗಳಲ್ಲೇ ಸಿಗುತ್ತೆ. ನನಗೆ ಬುಕ್ ಶಾಪಲ್ಲೇ ಸಿಕ್ತು. ಈ ಟ್ರೇಸಿಂಗ್ ಪೇಪರ್ ತೊಗೊಂಬಂದಲ್ಲ ಅದೇ ಶಾಪಲ್ಲೇ ಸಿಕ್ತು. ಇದ್ರ ಬಂದುಬಿಟ್ಟು 25 ರುಪೀಸು. ನಾನು 2 ತಂದಿದ್ದೀನಿ. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಗೋಲ್ಡು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಸ್ಲೀವ್ಸ್ ಬ್ಯಾಕ್ ಬಂದುಬಿಟ್ಟು ಇದು ಹಾಕಿದ್ದೀನಲ್ಲ, ಸ್ಲೀವ್ಸಿಗೆ ಬಂದುಬಿಟ್ಟು ಬೇರೆ 2 ರಂಗೋಲಿ ಹಾಕಿಟ್ಟಿದ್ದೀನಿ. ನೋಡಿ, ಇದೊಂದೈತೆ. ಈ ಮೇಲೆ ನೆಕ್ ಡಿಸೈನ್ಗೆ ಇದು ಹಾಕೋಣ ಅಂತ ಬರ್ದಿಕ್ಕಿದ್ದೀನಿ. ಇದು ಪ್ಲೈನ್ ಆಗೋಗುತ್ತಲ್ಲ, ಬರೀ ರಂಗೋಲಿನೇ ಹಾಕಿದ್ರೆ ನೋಡಿ, ಇದು ಪ್ಲೈನ್ ಇರುತ್ತಲ್ಲ, ಈ ಸುತ್ತೂ ಈ ರಂಗೋಲಿ ಬಿಡಿಸ್ಕೊಂಬರೋಣ ಅಂತೆಲ್ಲ ಹಾಕಿದ್ದೀನಿ. ಯಾವ ಥರ ಬರುತ್ತೆ ಔಟ್ಪುಟ್ಟು ಅಂತ ಹೇಳ್ಬಿಟ್ಟು ನೋಡಬೇಕು. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಲ್ಲ ನಾನು, ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ನೋಡಿ, ಇದೇ ಥರ ಫುಲ್ಲು ಟ್ರೇಸ್ ಮಾಡ್ಕೊಂಬಿಡ್ಬೇಕು. ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿ, ಅಂದರೆ ಒತ್ತಿ ಬರಿಬೇಕು ನೀವು ಈ ಥರ. ಇದ್ರ ಮೇಲೆ ಸ್ವಲ್ಪ ಒತ್ತಿ ಬರೆದ್ರೆ ಆವಾಗ ಕೆಳಗಡೆಗೆ ನೀಟಾಗಿ ಬಿದ್ದಿರುತ್ತೆ. ನೋಡಿ ಗೈಸ್, ಕಾಣಿಸ್ತಾ ಇರ್ಬೋದು ಇಷ್ಟು ನೀಟಾಗಿ ಬಿದ್ದೈತೆ. ಅದ್ರ ಮೇಲೆ ಈ ಔಟ್ಲೈನರ್ನ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಇದು ಕ್ಯಾಪು ನೋಡಿ ನೀಟಾಗಿ ಬರುತ್ತೆ. ಎಷ್ಟು ಚೂಪಾಗಿದೆಲ್ಲ, ಬರೋಕ್ಕೆಲ್ಲ ಸಖತ್ತಾಗಿ ಬರುತ್ತೆ. ಹಿಂಗೆ ಈ ಥರ ಲೈನ್ ಹಾಕೋಕ್ಕೆ. ಇದೆಲ್ಲ ನೀಟಾಗಿ ಬರೆದುಬಿಟ್ಟು ಆಮೇಲೆ ತೋರಿಸ್ತೀನಿ ಯಾವ ಥರ ಪ್ರಿಂಟ್ ಬಿದ್ದೈತೆ ಅಂತ. ಫಸ್ಟು ಬ್ಯಾಕ್ ಹಾಕ್ಕೊಂಬಿಟ್ಟು ಇದು ಔಟ್ಲೈನ್ ಹಾಕಿಬಿಟ್ಟು ಆಮೇಲೆ ಈ ಚುಕ್ಕೆಗಳ ಮಧ್ಯದಲ್ಲಿ ಸ್ಟೋನ್ಸು ಇದೆ ಗೈಸ್, ಎಲ್ಲೋ ಇಕ್ಕದೆ, ಒಂದು ನಿಮಿಷ ನೋಡಿ, ಇವೇ ಸ್ಟೋನ್ಸು. ಈ ಸ್ಟೋನ್ಸೂ ಮಧ್ಯದಲ್ಲಿ ಪೇಸ್ಟ್ ಮಾಡ್ಬೋದು. ನಾನು ಇದು ನನ್ನ ಹತ್ರ ಹಳೇದಿತ್ತು ಆಲ್ರೆಡಿ ಸ್ಟೋನ್ಸ್ ಎಲ್ಲ, ನಾನೇನು ಪರ್ಚೇಸ್ ಮಾಡ್ಕೊಂಬಂದಿಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು. ಒಂದು ತೋರಿಸ್ತೀನಿ, ಒಂದು ನಿಮಿಷ ನೋಡಿ. ಈ ಥರ ಈ ಎಲ್ಲೆಲ್ಲಿ ಡಾಟ್ ಇದೆಯೋ
ಈ ಡಾಟ್ ಎಲ್ಲೆಲ್ಲಿದೆಯೋ ಆ ಡಾಟ್ ಮಿಡಿಲಲ್ಲಿ ಈ ಥರ ಸ್ಟೋನ್ ಪೇಸ್ಟ್ ಮಾಡ್ಬೋದು. ಇಲ್ಲ ಸ್ಟೋನ್ಸ್ ಇಲ್ಲ ಅವೈಲೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಈ 3D ಔಟ್ಲೈನಿಂದಲೇ ಒಂದು ಡಾಟನ್ನು ಇಕ್ಕೋಬಹುದು. ಎರಡು ನಿಮಗೆ ನಾನು ಈ 3D ಔಟ್ಲೈನರ್ ಹಾಕ್ಬೇಕಾದ್ರೆ ತೋರಿಸ್ತೀನಿ ಯಾವುದು ಇಕ್ಕಿದ್ರೆ ಚೆನ್ನಾಗಿರುತ್ತೆ, ಇದಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೆ ಇಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಆಪ್ಷನಲ್ಲೇ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದಿನ್ನೂ ಸ್ವಲ್ಪ ಚಿಕ್ಕದಾಗಿದ್ದರೆ ಚೆನ್ನಾಗಿರೋದು, ಬಟ್ ಇದಕ್ಕಿಂತ ಚಿಕ್ಕದು ನಾನು ಇವಾಗ ಟ್ರೈ ಮಾಡಿದೆ, ಅಂಗಡಿಯಲ್ಲಿ ಸಿಗಲಿಲ್ಲ. ಇದು ಆಲ್ರೆಡಿ ನನ್ನ ಹತ್ರ ಹಳೇದಿದ್ದಿದ್ದೆ, ಅದೇ ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ. ಈ ಲುಕ್ ಇನ್ನೂ ಚೆನ್ನಾಗಿ ಎಲ್ವೇಟ್ ಆಗುತ್ತೆ ಅಂತೇಳ್ಬಿಟ್ಟು ಇಕ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಔಟ್ಪುಟ್ ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು. ಬನ್ನಿ ಇದೆಲ್ಲ ನಾನು ಬರೆದುಬಿಟ್ಟು ಆಮೇಲೆ ಸಿಗ್ತೀನಿ. ಈಗ ಫಿನಿಶ್ ಆಗೋಯ್ತು, ಕಂಪ್ಲೀಟ್ ಆಯಿತು. ಇವಾಗೆಲ್ಲ ಬರೆದಿದ್ದು ಅದೇ ಥರ ಡಾಟುಗಳು ಇಕ್ಕೊಂಬಂದ್ಬಿಟ್ಟಿದ್ದೀನಿ. ಎಲ್ಲ ಕೆಳಗಡೆ ಹಿಂಗೆ ಬಂದಿರುತ್ತೆ ಅಂತ ನೋಡಬೇಕು. ತೆಗಿಯೋಕ್ಕೆ ಭಯ ಆಗ್ತಾಯಿದೆ, ನೀಟಾಗಿ ಬಂದಿದೆಯೋ ಇಲ್ವೋ ಅಂತ. ಕೋರ್ಸ್ ತೆಗಿತೀನಿ. ಈ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ. ಸಂಕ್ರಾಂತಿಗಂತೂ ಹೇಲ್ಸಿ ಮಾಡಿಸ್ದಂಗಿದೆ ಸ್ಯಾರಿ. ರೆಡಿ 1 2 3. ವಾವ್, ಎಷ್ಟು ಚೆನ್ನಾಗಿದೆಯೋ ಅಪ್ಪ. ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಅನ್ನಿಸ್ತಾ ಇದೆ. ಬಟ್ ಆ 3D ಔಟ್ಲೈನರ್ ಬಿಡೋದಿರೋದು, ಇದು ಮಾಡೋದಲ್ಲ. ಓಪನ್. ವಾವ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆಯೋ, ತುಂಬಾ ಚೆನ್ನಾಗಿದೆ. ಪ್ಲೈನ್ ಇರೋ ಬ್ಲೌಸ್ನ ನೋಡಿ, ಇದು ಸ್ಲೀವ್ಸ್ಗೆ ಎಲ್ಲ ಹಾಕಬೇಕು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ನೋಡಿ. ಈ ಥರ ಇರೋ ಪ್ಲೈನ್ನ ಈ ಥರ ಮಾಡಿದ್ದೀನಿ ನಾನು. ಇದ್ರ ಮೇಲಿನ ಔಟ್ಲೈನರ್ ಬಿಟ್ಟರೆ ಸಖತ್ತಾಗಿ ಕಾಣಿಸುತ್ತಲ್ಲ. ಹಬ್ಬ ಆಗಲ್ಲ ಗೈಸ್. ನಾವು ಈ ಥರ ಟ್ರೇಸಿಂಗ್ ಮಾಡಿಕೊಂಡು ಬೇಕಿದ್ರೆ ಇವಾಗ ಫ್ರೀ ಇಲ್ಲ ಅಂತ ಹೇಳ್ಬಿಟ್ಟು ನಾಳೆ ಆದರೂ ಮಾಡ್ಕೋಬೋದು ನೋಡಿ. ಬಟ್ ಈ ಸ್ಟೋನ್ಸ್ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ಡೌಟ್ ಹೊಡಿತಾ ಇತ್ತು ನನಗೆ. ನೋಡಬೇಕು ಮಿಡಿಲಲ್ಲಿ 3D ಔಟ್ಲೈನ್ ಆದಮೇಲೆ ಗೊತ್ತಾಗುತ್ತೆ. ಇದಕ್ಕಿಂತ ಒಂಚೂರು ಚಿಕ್ಕದಿದ್ದರೆ ಚೆನ್ನಾಗಿರೋದು, ಬಟ್ ಸಿಗ್ತಾ ಇಲ್ಲ ನನಗೆ. ಇನ್ನೂ ಒಂದು ಸರಿ ಟ್ರೈ ಮಾಡಬೇಕು ಸಂಜೆ ಹೋಗಿ. ಆ ಥರ ಬರುತ್ತೆ ಇದು. ನಾವು 3D ಔಟ್ಲೈನರ್ ಬಿಟ್ಟಾಗ ಕಂಪಲ್ಸರಿ ಕೆಳಗಡೆ ರೆಟಿಂಗ್ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಅದು ಗಮ್ ಟೈಪ್ ಇರುತ್ತಲ್ಲ, ಕೆಳಗಡೆಗೂ ಮತ್ತೆ ಟ್ರೇಸ್ ಆಗುತ್ತೆ. ಬ್ಯಾಕ್ ಏನು ಆರಾಮಾಗಿ ಹಾಕ್ಬೋದು, ಬಟ್ ಸ್ಲೀವ್ಗೆ ಹಾಕ್ಬೇಕಾದ್ರೆ ಏನು ಮಾಡೋಂತ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಇದು ಹಾಕಿದ್ಮೇಲೆ 6 ಅವರ್ಸ್ ಆದರೂ ಒಣಗಿಸ್ಲೇಬೇಕು, ಅವಾಗೇ ನಮಗೆ ನೀಟಾಗಿ ಡ್ರೈ ಆಗೋದು. ನಾನು ಒಂದ್ರಲ್ಲಿ ಟ್ರೈ ಮಾಡಿದ್ದೆ, ತೋರಿಸ್ತೀನಿ ರೀ. ನಾನು ಈ ಕ್ಲಾತ್ ಮೇಲೆ ಟ್ರೈ ಮಾಡಿದ್ದೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಎಷ್ಟು ನೀಟಾಗಿದೆ ಇದು. ಬಿಕಾಸ್ ಇಲ್ಲಿ ಸ್ಪ್ರೆಡ್ ಆಗಿರೋದು ನಾನೇ ಮಾಡಿದ್ದದು. ಒಣಗ್ದಿರನೇ ಕ್ಲಾತ್ ಎತ್ಕೊಂಡ್ಬಿಟ್ಟೆ, ಸ್ವಲ್ಪ ಹಂಗೂ ಹಿಂಗಾಯಿತು ನೋಡಿ. ಇದೇ ಥರ ಡಾಟ್ ಇಕ್ಬೋದು, ಸ್ಟೋನ್ಸ್ ಮೆಚ್ಚಿಸ್ಬೋದು. ನನಗೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಅಂತ ನೋಡಬೇಕು. ಫುಲ್ ಎಲ್ಲ ಬರೆದಾದ್ಮೇಲೆ ಗೊತ್ತಾಗುತ್ತೆ. ನನಗಂತೂ ಸಖತ್ ಇಷ್ಟ ಆಯ್ತು ಗೈಸ್. ನಾನೇನೋ ಇಷ್ಟು ನೀಟಾಗಿ ಬರ್ದಿರೋದು ಅನ್ನಿಸ್ತಾ ಐತೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ ಹಿಂಗೆ. ಇದಕ್ಕಿನ್ನೂ 3D ಔಟ್ಲೈನರ್ ಬಿಟ್ಬಿಟ್ರೆ ಮಸ್ತಿದೆ ಅಲ್ಲ ನೋಡಿ. ನಮಗೊಬ್ಬರಿಗೆ ಬಾಗಲ್ ಸಮೇತ ಇಕ್ಕಿದ್ದೀನಿ. ಸರಿ ಗೈಸ್, 3D ಔಟ್ಲೈನರು ಮಾಡೋಣ ಗೈಸ್. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ಇಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಇದು ಇದು ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ಥರ ಉಂಡೆ ಉಂಡೆ ಬರ್ದಿರ 1-2-3 ಲೈನ್ ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡೆ ನೋಡಿ. ಆ ಥರ ಇನ್ನೊಂದೇನೆಂದರೆ ಈ ಪಾಯಿಂಟ್ ಇದೆ ಅಲ್ಲ, ಈ ತುದಿ ಪಾಯಿಂಟು, ಇದು ಕ್ಲಾತ್ಗೆ ನೀನು ಸುಮ್ಮನೆ ಇರು ಅಂದ್ಬಿಡ. ಕ್ಲಾತಿಗೆ ಟಚ್ ಆಗಿದ್ರೆ ಮೇಲೇ ಹೋಗಬೇಕು ಲೈನ್ ಅನ್ನೋದು ನೋಡಿ. ಆ ಥರ ಹಂಗೋದ್ರೆ ನೀಟಾಗಿ ಬರುತ್ತೆ. ಇವಾಗ ಕ್ಲಾತಿಗೆ ಟಚ್ ಮಾಡ್ತಾಯಿದ್ದೀನಿ, ಇದು ಟಚ್ ಮಾಡ್ತಾಯಿದ್ದೀನಿ. ಈ ಸ್ಟ್ರೈಟ್ ಲೈನ್ ಆದರೆ ಚೆನ್ನಾಗಿ ಬರುತ್ತೆ ನೋಡಿ. ಇದೇ ಥರ ನೋಡಿ, ಇದು ಕರ್ವ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಈ ಥರ ಮಾಡಬೇಕಂದ್ರೆ ತುಂಬಾ ಪೇಷನ್ಸ್ ಇರಬೇಕು ಗೈಸ್. ನನಗೂ ಭಯ ಆಗ್ತಾಯಿದೆ ನೋಡಿ. ಒಂದಾಯಿತು. ಇನ್ನೊಂದೇನೆಂದರೆ
ವಿಡಿಯೋ ಮಾಡ್ಕೊಂಡು ಹಾಕೋದಂತೂ ತುಂಬಾ ಕಷ್ಟ. ನಮ್ಮ ಚೆಸ್ಸಿ ಬೇರೆ ಬಂದ್ಬಿಟ್ಟವಳೆ, ನನಗೆ ಎಲ್ಲಿ ಕದಲಿಸ್ತಾಳ ಅಂತ ಭಯ. ಕದಲ್ಸಲ್ವಾ? ನೋಡಿ ನೋಡಿ, ಅಲ್ಲಿ ಉಂಡೆ ಥರ ಬಂತು, ಅದನ್ನು ಮ್ಯಾನೇಜ್ ಮಾಡಿಬಿಡ್ಬೇಕು. ನೋಡಿ ಅದೇ ಥರ ನೋಡಿದ್ರಾ, ಅದೇ ಥರ ಫುಲ್ ಈ ಟೆಂಪಲೆಲ್ಲ ಹಾಕ್ಕೊಂಬರ್ಬೇಕು. ಹಾಕಿದ್ಮೇಲೆ ತೋರಿಸ್ತೀನಿ, ಈ ಫಸ್ಟ್ ಲೈನ್ ಮಾಡಿಬಿಟ್ಟು ತೋರಿಸ್ತೀನಿ. ಇನ್ನೊಂದು ಇದರಲ್ಲಿ ಹೇಳೋ ವಿಷಯ ಏನಂದರೆ, ಜಾಸ್ತಿ ದಪ್ಪನೂ ಬಿಡಬಾರ್ದು. ನೀವು ಜಾಸ್ತಿ ದಪ್ಪ ಬಿಟ್ಬಿಟ್ರೆ ಈ ಔಟ್ಲೈನ್ ಅನ್ನೋದು ಸ್ಪ್ರೆಡ್ ಆಗೋ ಮೂಮೆಂಟ್ ಜಾಸ್ತಿ ಇರುತ್ತೆ. ಅದರಿಂದ ಆದಷ್ಟು ಸ್ವಲ್ಪ ಲೈನ್ ತೆಳುವಾಗೆ ಕೊಡಬೇಕು, ಆವಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹುಡುಗೆ ಫಸ್ಟ್ ಸ್ಟೆಪ್ ಅಂತ ಕಂಪ್ಲೀಟ್ ಆಗಿದೆ. ನಾನು ಮಿಡಿಲಲ್ಲಿ ಡಾಟ್ ಇಡ್ತಾ ಇಲ್ಲ, ಬಿಕಾಸ್ ಅದೇ ಚುಕ್ಕ ಅನ್ನೋದು ಇಡ್ತಾ ಇಲ್ಲ. ಆಮೇಲೆ ಸ್ಟೋನ್ ಇಕ್ಕೋದ ಇಲ್ಲ ಈ ಗ್ಲಿಟರಿಂದನೇ ಚುಕ್ಕ ಇಡೋದ ಅಂತ ನೋಡಬೇಕು. ನೋಡಿ ಸ್ಪ್ರೆಡ್ ಆಗದಿರ ಅಲ್ಲೇ ನೀಟಾಗಿದೆ. ಈ ಥರ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಬರ್ಬೇಕು. ಹೆಂಗೆ ಬರುತ್ತೋ ನೋಡಬೇಕು. ಬನ್ನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ ಗೈಸ್, ಆರಾಮಾಗಿ ಹಾಕ್ಕೊಂಡು ಹೋಗ್ಬಹುದು. ಸ್ವಲ್ಪ ಕೈ ನೋವುತ್ತೇನೋ ಅನಿಸುತ್ತೆ. ಒಂದು ವೇಸ್ಟ್ ಬಟ್ಟೆನೂ ಇಟ್ಕೊಳ್ಳಿ, ಹಂಗೆ ತುದಿ ಮೆತ್ಕೊಂಡ ತಕ್ಷಣ ಅದು ಹೊಲಿಸ್ಕೊಳ್ಳೋಕ್ಕೆ. ನೋಡಿ ನೋಡಿ, ವೇಸ್ಟ್ ಬಟ್ಟೆ ಇಟ್ಕೊಂಡು ಹಿಂಗೆ ಒರೆಸ್ತಾ ಇದ್ದೀನಿ. ನೋಡಿ ಗೈಸ್, ಫೈನಲಿ ಫಿನಿಶ್ ಆಯಿತು. ಈ ಡಾಟ್ಸ್ ಹೊರಗಡೆ ಎಲ್ಲನೂ ನಾನು ಇನ್ನೂ ಏನು ಸ್ಟೋನ್ ಗೈಸ್ ಫುಲ್ ಫಿನಿಶ್ ಆಯಿತು. ಬ್ಯಾಕೆಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ, ಸ್ಟೋನ್ಸ್ ಎಲ್ಲ ಅಂಟಿಸಿದ್ಮೇಲೆ. ಇದು ಫ್ಯಾಬ್ರಿಕ್ ಗ್ಲೂ ಇದ್ದಲ್ಲ ಅದರಿಂದ ಅಂಟಿಸಿದ್ದು. ಇದರಿಂದನೇ ಇಕ್ಕಿದ್ರೆ ನಾವು ಇದರಿಂದನೇ ಇಕ್ಕೋಬೋದು ಈ 3D ಔಟ್ಲೈನಿಂದ. ಬಟ್ ಅದು ಆ ಕಡೆ ಈ ಕಡೆ ಸ್ಪ್ರೆಡ್ ಆದರೆ ತುಂಬ ಅಸಹ್ಯವಾಗಿ ಕಾಣಿಸ್ತದೆ, ಚೆನ್ನಾಗಿರಲಿಲ್ಲ. ಆದ್ದರಿಂದ ಫ್ಯಾಬ್ರಿಕ್ ಗ್ಲೂಯಿಂದ ಇಟ್ಟರೆ ಸಖತ್ತಾಗಿ ಕಾಣಿಸ್ತೈತೆ. ಈ ಡೋರ್ಗೂ ನಾನು ಗೋಲ್ಡೇ ಇಕ್ಕಿದ್ದೆ ಸ್ಟೋನ್ಸು, ಬಟ್ ಏನೋ ಕಾಮನ್ ಅನಿಸ್ಬಿಡ್ತು. ಮತ್ತೆ ಯಾಕೆ ಅಂತ ಹೇಳ್ಬಿಟ್ಟು, ಹೆಂಗೂ ಸ್ಯಾರಿಯಲ್ಲಿ ರೆಡ್ ಕಲರ್ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರೆಡ್ ಕಲರ್ ಸ್ಟೋನು ಈ ಡೋರ್ಸ್ಗೆ ಪೇಸ್ಟ್ ಮಾಡಿದ್ದೀನಿ. ಬ್ಯಾಕ್ ಅಂತೂ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಸ್ಲೀವ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಸ್ಲೀವ್ಸ್ಗೆ ಇಲ್ಲಿ ನೀವು ಕಾಣಿಸ್ಬೋದು, ಈ ಟೆಂಪಲ್ ಅನ್ನೋದು ದೊಡ್ಡದಾಗಿದೆ. 1 2 3 4 5 ಸ್ಟೆಪ್ಸು. ಇಲ್ಲೇನು ಮಾಡಿದ್ದೀನಿ ನೋಡಿದ್ರಾ, ಜಸ್ಟ್ 2 ಸ್ಟೆಪ್ಸು ವಿತ್ ಡೋರು ಮಾಡಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಇದ್ರ ಮೇಲೆ ಬರೆದಿದ್ದಾಯಿತು, ಬಟ್ ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿದೆ ಗೈಸ್, ಅದಕ್ಕೆ ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಕಂಟಿನ್ಯೂ ಆಗಿಲ್ಲ, ಸ್ವಲ್ಪ ಮಿಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಂಡು. ಎಷ್ಟು ನೀಟಾಗಿ ಬಂದೈತೆ ನೋಡಿರಿ ಗೈಸ್. ಇದು ಬೆಲ್ಲಕ್ಕೆ ಬಂದುಬಿಟ್ಟು ಲೈಟ್ದು, ಸ್ವಲ್ಪ ಇಗ್ನೋರ್ ಮಾಡಿ. ನೋಡಿ ನನ್ನ ಫೋನ್ ಬೆಲ್ಕೆ ಬೀಳ್ತೈತೆ ಗೈಸ್ ಅದ್ರ ಮೇಲೆ, ಸಖತ್ತಾಗೈತಲ್ಲ. ನಾವು ನೀಟಾಗಿ ನೋಡ್ಕೋಬೇಕು ಮಿಡ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ. ನೋಡಿ ಇಲ್ಲಿ ಒಳಗೆ ಹಾಕಿರೋದು ಇಲ್ಲಿ ಮಿಡ್ ಪಾಯಿಂಟು. ಮತ್ತು ಇದು ಐರನ್ ಮಾಡಿದ್ರೆ ಗೊತ್ತಾಗುತ್ತಲ್ಲ ನಮಗೆ ಲೈನ್ ಎಲ್ಲಿ ಅಂತ. ನೋಡಿ ಗೈಸ್, ಇನ್ನೊಂದು ಸ್ಲೀವ್ಸು ಆಗೋಯ್ತು. ನೋಡಿ ಈ ಸ್ಲೀವ್ ಆಗೋಯ್ತು, 2 ಆಗೋಯ್ತು. ಇವಾಗ ಇದಕ್ಕೆ ಗ್ಲಿಟರ್ ಹರಿಸ್ಬೇಕು. ನೀವು ಅನ್ಕೋಬೋದು ಕೆಳಗಡೆ ಏನು ಇಕ್ಕೊಂಡು ಈ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಈ ಕಡೆ ಬ್ಯಾಕ್ ಸೈಡಿಂದ ಒಂದು ಚಿಕ್ಕ ಡೈರಿ ಇಕ್ಕಿದ್ದೀನಿ ನೋಡಿ. ನಮ್ಗೆ ಅದೇ ಈ ಕಡೆ ಇಕ್ಕಿದ್ರೆ ಹೋಗಲ್ಲ ನೋಡಿ, ಅದೇ ಈ ಕಡೆಯಿಂದ ಇಕ್ಕೊಂಡ್ರೆ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸ್ಲೀವ್ಸ್ಗೆ ಇಟ್ಕೋಬೋದು. ಆವಾಗ ಈ ಥರ ಸ್ಟಿಫ್ನೆಸ್ ಬರುತ್ತೆ, ಈ ಥರ ಇಲ್ದಿರ. ಸೇಮ್ ಇವಾಗ ನಾವು ಗ್ಲಿಟರ್ ಹಚ್ಬೇಕಂದ್ರೂ ಅದೇ ಮೆಥಡಲ್ಲೇ ಹಚ್ಚಬೇಕು. ನೋಡಿ ಇದೊಂದು ಸ್ಲೀವು, ನನಗಂತೂ ಸಖತ್ ಕ್ಯೂಟ್ ಅನ್ನಿಸ್ತೈತೆ. ನೋಡಿ ಇದೊಂದು ಸ್ಲೀವ್. ಇವಾಗ ಇದಕ್ಕೆ ಹಚ್ಚಬೇಕು. ನೋಡಿ ಗೈಸ್, 2 ಸ್ಲೀವ್ಸ್ಗೆ ಈ ಥರ ನೀಟಾಗಿ ಕೆಳಗಡೆ ಬುಕ್ಕು ಸಹಾಯದಿಂದ ಈ ಥರ ಟೈಟಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಇದು ನೋಡ್ಬೋದು, ಇದು ಅಷ್ಟೇ. ಇವಾಗ 2 ಸ್ಲೀವ್ಗೆ ಒಂದೇ ಸರಿನೇ ನಾವು ಹಾಕಿ
ಡ್ರೈ ಮಾಡ್ಕೋಬೋದು. ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಫುಲ್ ಔಟ್ಪುಟ್ಟು ಅಂತ ಹೇಳ್ಬಿಟ್ಟು. ಇದಂತೂ ಸಖತ್ ಇಷ್ಟ ಆಯಿತು ನನಗೆ, ಸೂಪರ್ ಅಂದರೆ ಸೂಪರಾಗಿ ಕಾಣಿಸ್ತೈತೆ. ಇವಾಗ ಈ ಡೋರ್ಗೆ ಹೆಂಗಿಟ್ಟಿದ್ದೀನಿ ರೆಡ್ ಸ್ಟೋನ್ಸು, ಅದೇ ಥರ ಇಲ್ಲಿರೋ ಡೋರ್ಗೆ ಒಂದೊಂದು ಮಿಡಲಲ್ಲಿ ರೆಡ್ ಸ್ಟೋನ್ ಬಿಟ್ಟು ಮಿಕ್ಕಿದ್ದೆಲ್ಲನೂ ನಾರ್ಮಲ್ ಗೋಲ್ಡಲ್ಲಿ ಹೈಲೈಟ್ ಮಾಡಿಬಿಡ್ತೀನಿ. ನೋಡ್ಬೋದು, ಅಷ್ಟೊಂದು ಟೈಮ್ ಟೇಕೇನು ತಗೊಳ್ಳಲ್ಲ ಗೈಸ್, ಬೇಗನೆ ಆಗೋಗುತ್ತೆ. ಬಟ್ ನಮ್ಮ ಮೇಲೆ ಡಿಪೆಂಡ್ ಅನಿಸುತ್ತೆ ಅಷ್ಟೇ, ನಾವು ಯಾವ ಥರ ಹಾಕ್ತೀವಿ ಅಂತ ಹೇಳ್ಬಿಟ್ಟು. ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ ಗೈಸ್. 2 ಸ್ಲೀವ್ಸೂ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ, ಹಾರಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ಫುಲ್ ಒಣಗಿದ ಮೇಲೆ ಆಮೇಲೆ ಸ್ಟೋನ್ಸ್ ಇಕ್ಕೋದು, ಇವಾಗ ಇಕ್ಕಬಾರ್ದು. ಬಿಕಾಸ್ ಅದ್ರ ಮೇಲೆ ಬೈ ಮಿಸ್ಟೇಕ್ ಆಗಿ ಒಂದು ಸ್ಟೋನ್ ಬಿದ್ದೋದ್ರೂ ಹಾಳಾಗುತ್ತೆ ಡಿಸೈನ್ ಎಲ್ಲ. ಅದರಿಂದ ಇದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಸ್ಟೋನ್ಸ್ ಎಲ್ಲ ಪೇಸ್ಟ್ ಮಾಡ್ಬೋದು. ಆಮೇಲೆ ಡಾಟ್ ಕಾಣಿಸ್ತೈತಲ್ಲ ವೈಟಾಗಿ, ಅಲ್ಲೆಲ್ಲೆಲ್ಲಿ ಡಾಟ್ ಇದೆಯೋ ಅದೆಲ್ಲನೂ ಸ್ಟೋನ್ಸ್ ಅಂಟಿಸ್ಕೊಂಬರ್ಬೇಕು. ಈ ಡೋರ್ಗೆ ಮಾತ್ರ ರೆಡ್ ಸ್ಟೋನ್ಸ್ ಮಿಕ್ಕಿದ್ದು ನೋಡಿ ಗೈಸ್. ಇದೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಇವಾಗ ಸ್ಟೋನ್ಸ್ ಎಲ್ಲ ಪೇಸ್ಟ್ ಮಾಡಿ, ಆಲ್ರೆಡಿ ಡೋರ್ಗೆ ರೆಡ್ ಸ್ಟೋನ್ ಪೇಸ್ಟ್ ಮಾಡಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ಇಂದ ಎತ್ಕೊಂಡು ಚಿಕ್ಕ ಚಿಕ್ಕದಾಗಿ ಡಾಟ್ ಇಕ್ಕೊಂಬರ್ಬೇಕು. ಸ್ವಲ್ಪ ಇಕ್ಕಿದ್ರೂ ಸಾಕು, ಮೆತ್ಕೊಳ್ಳುತ್ತೆ, ನೀಟಾಗಿ ಅಂಟ್ಕೊಳ್ಳುತ್ತೆ. ನೀಟಾಗಿ ಮಿಡಿಲ್ ಪಾಯಿಂಟಲ್ಲಿ ಇವಾಗ ಸ್ವಲ್ಪ ಅದ್ರೊಳಗಡೆ ಇರೋ ಚುಕ್ಕೆ ಸ್ವಲ್ಪ ಹಂಗು ಹಿಂಗು ಸೈಡ್ಗಿದೆ ಅಂದರೆ ನಾವು ಈ ಸ್ಟೋನ್ ಅಂಟಿಸ್ಬೇಕಾದ್ರೆ ಸೇಮ್ ನೀಟಾಗಿ ಮಿಡಿಲ್ ಪಾಯಿಂಟ್ ನೋಡಿ ಅಂಟಿಸ್ಕೋಬೋದು. ಆ ಚುಕ್ಕೆ ಮೇಲೇ ಅಂಟಿಸ್ಬೇಕು ಅನ್ನೋದು ಏನಿಲ್ಲ. ಇವಾಗ ನೋಡಿ, ಇಲ್ಲಿ ವೈಟ್ ಚುಕ್ಕೆ ಸ್ವಲ್ಪ ಈ ಕಡೆ ಇದೆ ಅಲ್ವಾ, ಇಲ್ಲಿ ಮಿಡಿಲ್ ಪಾಯಿಂಟಲ್ಲಿ ನಾನು ನೀಟಾಗಿ ಪೇಸ್ಟ್ ಮಾಡ್ಬೋದು ಅದನ್ನು. ನೋಡಿ ಇದೇ ಥರನೇ ಫುಲ್ ಇದೇ ಥರನೇ ಗೋಪುರಕ್ಕೆಲ್ಲ ಅಂಟಿಸ್ಕೊಂಬರ್ಬೇಕು. ಗೊಮ್ಮೇನು ಜಾಸ್ತಿ ಇಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಅಕಸ್ಮಾತ್ ಸೈಡಿಗೆ ಸ್ಪ್ರೆಡ್ ಆದ್ರೂ ಇದು ಒಣಗೋ ಅಷ್ಟೊತ್ತಿಗೆ ಟ್ರಾನ್ಸ್ಪರೆಂಟ್ ಆಗೋಗುತ್ತೆ, ಏನೂ ಕಾಣಿಸಲ್ಲ ನಮಗೆ. ಗಮ್ ಅಂಟಿಸಿದ್ದೀವಿ ಅನ್ನೋದು ಕಾಣಿಸಲ್ಲ. ಗಮ್ ಅಂಟಿಸಿಲ್ಲ ಅಂತ ಬೇರೆಯವರು ಅನ್ಕೊಂಡಿರ್ತಾರೆ. ಸಾರಿ, ಅದಕ್ಕೆ ಮೆತ್ಕೊಂಬಂದ್ಬಿಡ್ತದೆ. ಅದಕ್ಕೆ ಮೆತ್ಕೊಂಡ್ಬಂದ್ಬಿಡ್ತಾ. ಚೆಸ್ಸಿ ಸುಮ್ಮನೆ ಇರು, ಈ ಕಡೆ ಎಲ್ಲ ಅಂಟಿಸಿದ್ದೀನಿ. ನಮ್ಮ ಚೆಸ್ಸಿನ ಇಟ್ಕೊಂಡು ಈ ಥರ ಕೆಲಸಗಳು ಮಾಡೋದಂದ್ರೆ ತುಂಬ ಟಫ್ ಗೈಸ್. ನೋಡಿ ಹೆಂಗೆ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಈ ಸ್ಟೋನ್ಸ್ ಆದರೂ ಬೆಟರು. ಈ ಗ್ಲಿಟರು 3D ಔಟ್ಲೈನ್ದು ಮಾಡಬೇಕಾದ್ರೆ ಅವಳು ಪಕ್ಕದಲ್ಲಿ ಕೂತಿದ್ರೆ ಭಯ ಆಗ್ತಿರುತ್ತೆ, ಎಲ್ಲಿ ಕದಲಿಸ್ಬಿಡ್ತಾಳೆ, ಲೈನ್ ಎಲ್ಲಿಗೆ ಹೋಗ್ಬಿಡುತ್ತೋ ನೀಟಾಗಿ ಬರ್ದಿರಾ ಅಂತೇಳ್ಬಿಟ್ಟು. ಸೇಮ್ ಇದೇ ಥರನೇ ಗೈಸ್ ಫುಲ್ ಈ ಗೋಪುರಕ್ಕೆ ಇಲ್ಲೂ 2 ಲೈನ್ಸ್ ಅಂಟಿಸಿದ್ದೀನಿ, ಇಲ್ಲೂ ಡೋರ್ಗೂ ಅಂಟಿಸಿದ್ದೀನಿ. ಸೇಮ್ ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈನಲ್ ತೋರಿಸ್ತೀನಿ. ಗೈಸ್ ಫುಲ್ಲು ಸ್ಟೋನ್ಸ್ ಎಲ್ಲನೂ ಅಂಟಿಸ್ಬಿಟ್ಟಿದ್ದೀನಿ, ಎಷ್ಟು ನೀಟಾಗಿ ಕಾಣಿಸ್ತೈತೆ. ಇವತ್ತು ನೈಟೆಲ್ಲ ಇದು ಫುಲ್ಲು ಡ್ರೈ ಆಗಬೇಕು. ಇಲ್ಲ ಮಾರ್ನಿಂಗ್ ಫುಲ್ ಎಲ್ಲ ಬ್ಯಾಕು ಫ್ರಂಟ್ ಎಲ್ಲ ಹೇಗೆ ಬಂದಿದೆ ಔಟ್ಪುಟ್ ಅಂತ ತೋರಿಸ್ತೀನಿ ನೋಡಿ ಗೈಸ್. ಫುಲ್ ಎಲ್ಲ ಕಂಪ್ಲೀಟ್ ಆಯಿತು ಬ್ಲೌಸು. ಇದು ಬ್ಯಾಕು ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಇದು ಬಂದುಬಿಟ್ಟು ಸ್ಲೀವ್, ಇದೊಂದು ಸ್ಲೀವ್. ಆ್ಯಕ್ಚುಲಿ ನಾನು ಸ್ಲೀವ್ ರಂಗೋಲಿ ಹಾಕೋಣ ಅಂದ್ಕೊಂಡು ನೀವು ನೋಡಿದ್ರೆ, ಬಟ್ ಮ್ಯಾಚ್ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇದೇ ಥರನೇ ನಾನೇ ಓನ್ ಕ್ರಿಯೇಟ್ ಮಾಡಿದ್ದೆ ರಂಗೋಲಿನೂ. ಇದಂತೂ ನಾನು ಬೇರೆದ್ರಲ್ಲಿ ನೋಡಿ ಬರ್ಕೊಂಡಿದ್ದು, ಬಟ್ ಇದು ನಾನೇ ಇಷ್ಟೇ ಚಿಕ್ಕದಾಗಿ ಬರಬೇಕು ಅಂತ ನಾನೇ ಓನ್ ಡಿಸೈನ್ ಮಾಡಿ ಹಾಕಿದ್ದು. ನೋಡಿ ಚೆನ್ನಾಗಿದೆಯೋ. ನೀವು ಆರಾಮಾಗಿ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದೇ ಥರನೇ ತುಂಬ ಈಸಿಯಾಗಿ ಆಗೋಗುತ್ತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ, ಮತ್ತು ತುಂಬಾ ಈಸಿ ಆಗುತ್ತೆ. ನನ್ನ ಸಂಕ್ರಾಂತಿ ಔಟ್ಫಿಟ್ಟು ರೆಡಿ ಆಗಿದೆ. ಇದು ಫುಲ್ ಔಟ್ಫಿಟ್ಟು ಸಂಕ್ರಾಂತಿ ದಿನ ಹಾಕ್ಕೊತೀನಿ, ನೀವು ಅವಾಗ ನೋಡುವಂತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆ ಬಾಯ್, ಟೇಕ್ ಕೇರ್.